ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್ ಅವರಿಗೆ ನಮಸ್ಕಾರ. ದರ್ಶನಗಳ ಬಗ್ಗೆ ಕೇಳಿದ್ದೀರಿ, ದರ್ಶನಗಳ ಬಗ್ಗೆ ಮಾತಾಡಿದ್ದೇವೆ, ವೈಶೇಷಿಕವನ್ನು ನೋಡಿದ್ದೇವೆ, ನ್ಯಾಯವನ್ನು ನೋಡಿದ್ದೇವೆ, ಸಾಂಖ್ಯ ದರ್ಶನವನ್ನು ನೋಡಿದ್ದೇವೆ. ಈ ದಿವಸ ಯೋಗ ದರ್ಶನದ ಕುರಿತು ಮಾತಾಡಬೇಕಾಗಿದೆ. ಬಹುಶಃ ದರ್ಶನಗಳಲ್ಲಿ ಅತ್ಯಂತ ವ್ಯಾಪ್ತಿಯನ್ನು ಹೊಂದಿರತಕ್ಕದ್ದು, ಒಂದು ಅರ್ಥದಲ್ಲಿ ನಾಗರಿಕ ವಿಶ್ವದಲ್ಲೆಲ್ಲ ಪ್ರಸಿದ್ಧ ಆಗಿರತಕ್ಕಂಥದ್ದು ಯೋಗ ಅನ್ನುವ ಶಬ್ದ. ಆದರೆ ಈ ಯೋಗ ಅನ್ನುವ ಶಬ್ದದಲ್ಲಿ ಯಾವ ಆಸನಗಳನ್ನು ಕುರಿತು ಮಾತಾಡ್ತೀವಿ ಅಷ್ಟೇ ಯೋಗವಲ್ಲ. ಆದರೆ ಯೋಗವನ್ನ ಆಸನಗಳು ಅಂತ ಪ್ರಚಾರ ಮಾಡಿರೋದು, ಒಪ್ಕೊಂಡು ಬಿಟ್ಟಿರೋದು, ಅನುಸರಿಸ್ತಕ್ಕಂಥದ್ದು ಇದು ಕೋಟಿ 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 ಮಂದಿ. ಬೇರೆ ಇನ್ಯಾವ ದರ್ಶನಕ್ಕೂ ಸಿಗದಷ್ಟು ಪ್ರಚಾರ ಯೋಗ ದರ್ಶನಕ್ಕೆ ಸಿಕ್ಕಿದೆ, ಅಥವಾ ಯೋಗ ಅನ್ನುವುದಕ್ಕೆ ಸಿಕ್ಕಿದೆ. ಈ ಯೋಗ ದರ್ಶನ ಅನ್ನತಕ್ಕಂಥದ್ದು ಮತ್ತೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಹೆಸರು ಪತಂಜಲ ಮಹರ್ಷಿಗಳದು. ವಾಸ್ತವವಾಗಿ ಯೋಗವನ್ನು ಆರಂಭ ಮಾಡಿದ್ದು ಅವರಲ್ಲ. ಅವರನ್ನ ಯೋಗ ದರ್ಶನದ ಪಿತಾಮಹ ಅಂತ ಕರೀತಾರೆ. ವಾಸ್ತವವಾಗಿ ಹಾಗಲ್ಲ. ಈ ಯೋಗ ದರ್ಶನವನ್ನ, ಯೋಗ ಸೂತ್ರಗಳನ್ನ ಪತಂಜಲ ಮಹರ್ಷಿಗಳು ಬರೆದ ಕಾಲ ಕ್ರಿಸ್ತಪೂರ್ವ 2ನೇ ಶತಮಾನ. ಆದರೆ ಕ್ರಿಸ್ತಪೂರ್ವ 700ರಲ್ಲಿ ಇದ್ದಂಥವರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅಂದ್ರೆ ಪತಂಜಲ ಮಹರ್ಷಿಗಳಿಗೂ 500 ವರ್ಷಗಳ ಹಿಂದೆ ಇದ್ದಂಥವರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅವರು ಬಹಳ ಪ್ರಸಿದ್ಧರಾಗಿದ್ದವರು, ಶುಕ್ಲ ಯಜುರ್ವೇದಕ್ಕೆ ಆರಾಧ್ಯರಾಗಿರತಕ್ಕಂಥವರು, ಸೂರ್ಯೋಪಾಸಕರಾಗಿ ಸೂರ್ಯನನ್ನ ಪ್ರತ್ಯಕ್ಷ ಮಾಡಿಕೊಂಡಂಥವರು, ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಬರೆದಂತಹವರು, ಬಹಳ ದೊಡ್ಡ ಹೆಸರು. ಅವರು ಯೋಗ ಅನ್ನುವ ಹೆಸರಿನ ಗ್ರಂಥವನ್ನು ಬರೀತಾರೆ, ಬಹಳ ವಿಸ್ತಾರವಾಗಿ. ಅಂದ್ರೆ 12 ಅಧ್ಯಾಯಗಳಲ್ಲಿ 504 ಶ್ಲೋಕಗಳಲ್ಲಿ ಯೋಗವನ್ನು ಚಿಂತನೆ ಮಾಡ್ತಾರೆ. ಹಾಗೆ ನೋಡಿದರೆ ಪತಂಜಲ ಮಹರ್ಷಿಗಳು ಯೋಗದ ಬಗ್ಗೆ ಬರೆದಿದ್ದಾರೆ. 4 ಅಧ್ಯಾಯಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸಮಾಧಿಪಾದ, ಸಾಧನಪಾದ, ವಿಭೂತಿಪಾದ, ಕೈವಲ್ಯಪಾದ ಅಂತ 4 ಪಾದಗಳಲ್ಲಿ 51, 55, 55, 34 ಇಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ಒಟ್ಟು 195 ಸೂತ್ರಗಳನ್ನು ಇವರು ಬರೆದಿದ್ದಾರೆ. ಅದನ್ನು ನೆನಪಿಟ್ಕೊಳ್ಬೇಕಾದ್ದು, ಯಾಜ್ಞವಲ್ಕ್ಯ ಮಹರ್ಷಿಗಳದು 504, ಪತಂಜಲ ಮಹರ್ಷಿಗಳದು 195. ಮತ್ತು ಪತಂಜಲ ಮಹರ್ಷಿಗಳ ಕಾಲಕ್ಕೆ 500 ವರ್ಷಗಳ ಹಿಂದೆ ಇದ್ದಂಥವರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅವರು ಬರೆದಿರತಕ್ಕಂಥ ಕೃತಿಯೇ ಯೋಗ ಅನ್ನತಕ್ಕಂಥದ್ದು. ಹೀಗಾಗಿ ಈ ಯೋಗ ಅನ್ನತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಪತಂಜಲ ಮಹರ್ಷಿಗಳ ದರ್ಶನವೇ ಬೇರೆ, ಯೋಗಿ ಯಾಜ್ಞವಲ್ಕ್ಯರ ದರ್ಶನವೇ ಬೇರೆ. ಇವೆರಡರ ಜೊತೆಗೆ ಶ್ರೀಕೃಷ್ಣ ಬೇರೆ ಭಗವದ್ಗೀತೆಯಲ್ಲಿ ಯೋಗದ ಚರ್ಚೆಯನ್ನು ಮಾಡಿಬಿಟ್ಟಿದ್ದಾನೆ. ಅದು ಯೋಗಶಾಸ್ತ್ರ ಅಂತ. ಆತ ಹಾಗೂ ಯಾಜ್ಞವಲ್ಕ್ಯ ಮಹರ್ಷಿಗಳು ಮಾನಸಿಕವಾದ ಚಿಂತನೆಯನ್ನು ನಡೆಸಿದ್ದಾರೆ.
ಪತಂಜಲ ಮಹರ್ಷಿಗಳು ಅವರೂ ಮಾನಸಿಕವಾಗಿ ನಡೆಸಿದ್ರು, ಅದರ ಜೊತೆಗೆ ದೈಹಿಕವಾಗಿರತಕ್ಕಂಥ ಸ್ಥಿರತೆಯನ್ನು ಕುರಿತು ಮಾತನಾಡಿದ್ದಾರೆ. ಯಾಜ್ಞವಲ್ಕ್ಯರಲ್ಲಿಯೂ ಆಸನಗಳ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿದೆ. ಪತಂಜಲಿಗಳಲ್ಲಿ ಅಷ್ಟಿಲ್ಲ ಅದು ಆಸನಗಳ ಬಗ್ಗೆ. ಆದರೆ ಪ್ರಸಿದ್ಧವಾಗಿರತಕ್ಕಂಥ ಆಸನ ವ್ಯವಸ್ಥೆಯೆಲ್ಲ ಸ್ವಾತ್ಮಾರಾಮರು ಹಠಯೋಗ ಪ್ರದೀಪಿಕದಲ್ಲಿ ಬರೆದಿರತಕ್ಕಂಥದ್ದು. ಹೀಗಾಗಿ ಸ್ವಾತ್ಮಾರಾಮರು ನಮ್ಮ ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಯಾಯಿಗಳು. ಅವರ ಕೃತಿಯಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನೇ ಕುರಿತು ಬರೆದಿದ್ದಾರೆ. ಯಾಜ್ಞವಲ್ಕ್ಯ ಮಹರ್ಷಿಗಳ ಮೂಲದಿಂದ ಬಂದಂತಹ ಸ್ವಾತ್ಮಾರಾಮರ ಆಸನಗಳು ಪ್ರಸಿದ್ಧವಾಗಿಬಿಟ್ಟಿದೆ. ಆದರೆ ಬಹುಮಂದಿ ಆ ಆಸನಗಳು ಪತಂಜಲಿ ಮಹರ್ಷಿಗಳದು ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಅದು ಹೇಗೆ ಇರಲಿ, ಅಂತೂ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಹೆಸರು ಪತಂಜಲ ಮಹರ್ಷಿಗಳಿಗೂ ಹಾಗೂ ಯೋಗಕ್ಕೂ ತಳುಕಿ ಹಾಕಿಕೊಂಡಿರತಕ್ಕಂಥದ್ದು. ಹಾಗಂತ ಪತಂಜಲಿ ಮಹರ್ಷಿಗಳದ್ದು ಕಡಿಮೆ ಏನೂ ಇಲ್ಲ. ಅವರು ಆರಂಭ ಮಾಡಿದ್ದೇ ಯೋಗ ಅಂದ್ರೆ ಏನು ಅನ್ನುವ ನಿರೂಪಣೆಯಲ್ಲಿ. ಯೋಗ ಚಿತ್ತವೃತ್ತಿ ನಿರೋಧ. ಈ ಚಿತ್ತಕ್ಕೆ ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ವೃತ್ತಿ ಇದೆ. ಈ ಚಿತ್ತ ಯಾವಾಗಲೂ ಆ ವೃತ್ತಿಗಳ ಜೊತೆಗೆ ಇರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ನನ್ನ ಚಿತ್ತ ಈಗ ನೋಡ್ತಾ ಇದೆ, ನನ್ನ ಚಿತ್ತ ಈಗ ಮಾತಾಡ್ತಾ ಇದೆ, ನಿಮ್ಮ ಚಿತ್ತ ಕೇಳಿಸಿಕೊಳ್ತಾ ಇದೆ, ನೋಡ್ತಾ ಇದೆ. ಅಂದರೆ ಚಿತ್ತಗಳ ವೃತ್ತಿ ಬಾಹ್ಯ. ಚಿತ್ತಗಳ ವೃತ್ತಿ ನನ್ನಿಂದ ಹೊರಗೆ ಹೋಗತಕ್ಕಂಥದ್ದು. ನೋಡುವುದೋ, ಕೇಳುವುದೋ, ಮೂಸುವುದೋ, ಸ್ಪರ್ಶಿಸುವುದೋ, ಆಲಿಸುವುದು, ಇದೆಲ್ಲ ಹೊರಗಡೆ. ಆದರೆ ಯೋಗ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ಹೊರಗೆ ಹೋಗ್ತಾ ಇರತಕ್ಕಂತಹ, ಹೊರಗಡೆಯ ಗುರಿಯ ಕಡೆಗೆ ಧಾವಿಸ್ತಾ ಇರತಕ್ಕಂತಹ ಈ ಚಿತ್ತದ ವೃತ್ತಿಗಳು ಹೊರಗೆ ಹೋಗದೆ ತಟಸ್ಥವಾಗಿ ಮತ್ತಲ್ಲೇ ಇರದೆ ಒಳಕ್ಕೆ ಹೋಗಬೇಕು. ಯೋಗ ಚಿತ್ತವೃತ್ತಿ ನಿರೋಧ ಅಂದ್ರೆ ಹೊರಗೆ ಹರಿಯತಕ್ಕಂತಹ ಇಂದ್ರಿಯ ವೃತ್ತಿಗಳು, ಹೊರಗೆ ಓಡುತ್ತಾ ಇರತಕ್ಕಂಥ ಮನಸ್ಸಿನ ವೃತ್ತಿಗಳು ಹೊರಗೆ ಹೋಗುವುದನ್ನು ನಿಲ್ಲಿಸಿ ಒಳಗಡೆಗೆ ಪ್ರಯಾಣ ಮಾಡಬೇಕು. ಅದೇ ಯೋಗ ಅಂದ್ರೆ ಅರ್ಥ. ಬಹಳ ಸರಳವಾಗಿದ್ರೂ ಬಹಳ ಕಷ್ಟಕರವಾದ ವಿಷಯ ಅದು. ಯಾಕಾಗಿ ಯೋಗವನ್ನು ಮಾಡಬೇಕು ಅನ್ನುವುದಕ್ಕೆ ಪತಂಜಲಿ ಮಹರ್ಷಿಗಳು ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ವೃತ್ತಿಗಳು ಜಾಗೃತವಾಗಿದ್ದಾಗ ಈ ಚೈತನ್ಯ ಅನ್ನತಕ್ಕಂಥ ಜೀವಾತ್ಮ ಆ ವೃತ್ತಿಗಳ ರೂಪದಲ್ಲಿ ಇರುತ್ತೆ. ವೃತ್ತಯ ಸಾರೂಪ್ಯವಿತರತ್ರ ಅಂತ ಹೇಳ್ತಾರೆ. ವೃತ್ತಿಗಳು ಆ ವೃತ್ತಿಗಳ ರೂಪದಲ್ಲಿ ನನ್ನ ಚೇತನ ಇರುತ್ತೆ. ಆದರೆ ಯಾವಾಗ ಯೋಗ ಸಿದ್ಧನಾಗುತ್ತಾನೋ, ಯಾವಾಗ ಯೋಗಾಭ್ಯಾಸ ಮಾಡುತ್ತಾನೋ, ಆಗ ನನ್ನ ಚೈತನ್ಯ ಅನ್ನುವುದು, ನನ್ನ ಆತ್ಮಶಕ್ತಿ ಎನ್ನುವುದು, ನನ್ನ ಜೀವಾತ್ಮ ಅನ್ನತಕ್ಕಂಥದ್ದು ಸ್ವಸ್ವರೂಪದಲ್ಲಿ ಇರುತ್ತದೆ. ಆದ್ದರಿಂದ ವೃತ್ತಿಗಳಲ್ಲಿ ಲಯವಾಗಿರತಕ್ಕಂತಹ ಆತ್ಮವನ್ನ, ಜೀವಾತ್ಮವನ್ನ ಆಂತರ್ಯಕ್ಕೆ ತಿರುಗಿಸಬೇಕು. ಅದು ಯೋಗ ಅಂದ್ರೆ ಅರ್ಥ. ಹೇಗೆ ಮಾಡೋದು? ಅದಕ್ಕೆ ಒಂದಷ್ಟು ಪಟ್ಟಿಯನ್ನು ಹೇಳಿದ್ದಾರೆ. ಹೀಗೆ ಮಾಡಿದರೆ ನಿಮ್ಮ ಜೀವಾತ್ಮ ಅನ್ನತಕ್ಕಂಥದ್ದು ಒಳಗಡೆಗೆ ತಿರುಗುತ್ತೆ. ಯಾವುದಪ್ಪ ಅದು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳು. ಈ 8 ಅಂಗಗಳ ಯೋಗವನ್ನು ಅಭ್ಯಾಸ ಮಾಡಿದರೆ, ವಾಸ್ತವವಾಗಿ 7, 8ನೇದು ಫಲಿತ ಸಮಾಧಿ ಎನ್ನತಕ್ಕಂಥದ್ದು. ಯಮ ಎಲ್ಲ ನಕಾರಾತ್ಮಕವಾಗಿ ಮಾಡ್ಕೊಡುದು ಅನ್ನೋದು. ಅಹಿಂಸಾ, ಹಿಂಸೆಯನ್ನು ಮಾಡಬಾರ್ದು. ಸತ್ಯ,
ಸತ್ಯ, ಸುಳ್ಳನ್ನು ಹೇಳಬಾರದು. ಅಸ್ತೇಯ, ಕಳ್ಳತನವನ್ನು ಮಾಡಬಾರದು. ಬ್ರಹ್ಮಚರ್ಯ, ಅನ್ಯ ಹೆಣ್ಣಿನ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬಾರದು. ಅಪರಿಗ್ರಹ, ಮತ್ತೆ ಯಾರ ವಸ್ತುವನ್ನು ಮುಟ್ಟಬಾರದು. ಇಲ್ಲ ಇಲ್ಲ ನಕಾರ, ಇವುಗಳೆಲ್ಲ ಇಲ್ಲ ಅಂತ, ಅದು ಯಮ. ನಿಯಮ ಅಂದ್ರೆ ಸಕಾರಾತ್ಮಕವಾಗಿರತಕ್ಕಂಥದ್ದು. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಶೌಚ ಶುದ್ಧವಾಗಿರಬೇಕು, ಸಂತೋಷ ಮನಸ್ಸಿನ ಆನಂದ ಸ್ಥಿತಿಯಲ್ಲಿರಬೇಕು, ತಪಸ್ಸನ್ನು ಮಾಡಬೇಕು, ಸ್ವಾಧ್ಯಾಯ ಅಧ್ಯಯನವನ್ನು ಮಾಡಬೇಕು, ಈಶ್ವರ ಪ್ರಣಿಧಾನ, ಈಶ್ವರನ ವಿಷಯದಲ್ಲಿ ನಾವು ನಂಬಿಕೆಯನ್ನು ಇಟ್ಟುಕೊಂಡು ಅದರ ಕಡೆಗೆ ಗಮನವನ್ನು ಕೊಡಬೇಕು. ಇದು ಬಹಳ ಪ್ರಧಾನವಾಗಿರತಕ್ಕಂಥ ಅಂಗ. ಇದನ್ನೇ ಯಾಕೆ ಅಂದ್ರೆ ಈ ಯೋಗವನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ. ಸ ಈಶ್ವರ ಸಾಂಖ್ಯ ಅಂತ, ಸೇಶ್ವರ ಸಾಂಖ್ಯ ಅಂತ ಕರೀತಾರೆ. ಅಂದ್ರೆ ಸಾಂಖ್ಯ ದರ್ಶನದ ಮೇಲೆ ಬಂದಂತಹ ಯೋಗ ದರ್ಶನ ಇದು. ಅದಕ್ಕೆ ನಾವು ಸಾಂಖ್ಯ ಯೋಗ ಎರಡನ್ನೂ ಒಂದು ಜೋಡಿ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನು ಅಂದ್ರೆ, ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಂತೆ ಪುರುಷ, ಪ್ರಕೃತಿ, ಮಹತ್ ಅಥವಾ ಬುದ್ಧಿ, ಅಹಂಕಾರ, ಮನಸ್, ಈ 5 ಒಂದು ಗುಂಪು. ಈ ರೀತಿಯಾಗಿ 5 ಗುಂಪುಗಳು, 5 25 25 ತತ್ವಗಳ ಜೊತೆಗೆ, 25 ಪದಾರ್ಥಗಳ ಜೊತೆಗೆ ಹೊಸದಾಗಿ ಯೋಗದಲ್ಲಿ ಒಂದು ಸೇರ್ಕೊಳ್ಳುತ್ತೆ. ಅದೇ ಈಶ್ವರ ಅನ್ನುವುದು. 25 ತತ್ವಗಳು ಸಾಂಖ್ಯ ದರ್ಶನದಲ್ಲಿತ್ತು. ಆ 25ರ ಜೊತೆಗೆ ಒಂದು ಹೊಸದಾಗಿ ಈಶ್ವರ ತತ್ವವನ್ನು ನಾವು ಸೇರಿಸಿಕೊಂಡು ಆಗ ಅದು 26 ತತ್ವಗಳಾಯಿತು. ಅದನ್ನ ಸೇಶ್ವರ ಸಾಂಖ್ಯ ಅಂತ ಕರೆದ್ರು. ಅದರ ಮೇಲೆ ಅವಲಂಬಿತವಾಗಿ ತಯಾರಾಗಿದ್ದು ಯೋಗ ದರ್ಶನ ಅನ್ನತಕ್ಕಂಥದ್ದು. ಹೀಗಾಗಿ ಈಶ್ವರ ಪ್ರಣಿಧಾನಾನಿ ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾಗಿರತಕ್ಕಂಥ ಸೇರ್ಪಡೆಯಾಗಿರತಕ್ಕದ್ದು ಯೋಗದಲ್ಲಿ. ಹಾಗಾದ್ರೆ ಸೇಶ್ವರ ಸಾಂಖ್ಯಕ್ಕೂ ಯೋಗ ದರ್ಶನಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸೇಶ್ವರ ಸಾಂಖ್ಯ ಚಿಂತನೆಗೆ ಸಂಬಂಧಪಟ್ಟಿದ್ದು, ಯೋಗ ಸಾಧನೆಗೆ ಸಂಬಂಧಪಟ್ಟಿದ್ದು. ಅದನ್ನು ಹಿಂದಿನ ಸಂಚಿಕೆಯಲ್ಲೂ ನಾನು ಹೇಳಿದ್ದೀನಿ. ಈಗ ಇಷ್ಟೊತ್ತು ವರ್ಣನೆ ಮಾಡಿದ್ದೇ ಆ ಸಾಧನೆ ಅಂತ. ಯಾವ ರೀತಿ ನಾವು ಇಂದ್ರಿಯಗಳ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅಥವಾ ಈಗಾಗಲೇ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ 8 ಅಂಗಗಳಿದೆ ಅಂತ ಮಾತಾಡಿದ್ವಲ್ಲ ನಾವು. ಆ 8 ಅಂಗಗಳನ್ನು ಸಾಧಿಸಬೇಕಾದ್ದು ಹೇಗೆ? ಯಮ ಅಂದ್ರೆ ಹೇಳಿದ್ದಾಯ್ತು, ನಿಯಮ ಅಂದ್ರೆ ಹೇಳಿದ್ದಾಯ್ತು. 3ನೇದು ಆಸನ ಅನ್ನತಕ್ಕಂಥದ್ದು. ಆಸನ ಅಂದ್ರೆ ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ದೇಹ ದೃಢವಾಗಿರಬೇಕು. ಸೊಂಟ ನೋವು, ಬೆನ್ನೋವು, ತಲೆನೋವು, ಮೊಣಕ ಇಂಥ ನೋವುಗಳಿರಬಾರದು. ಆ ರೀತಿ ದೇಹಕ್ಕೆ ನೋವನ್ನು ಇರದಂತೆ, ನಮ್ಮ ದೇಹದ ನೋವನ್ನು ಓಡಿಸುವಂತೆ ಅಥವಾ ದೇಹಕ್ಕೆ ನೋವು ಬರದೇ ಇರುವಂತೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಆಸನಗಳು ಅಂತ. ಆಸನಗಳನ್ನು ಯಾರು ಮಾಡ್ತಾರೆಯೋ ಆತನಿಗೆ ವಜ್ರಕಾಯ ಇರುತ್ತೆ ಅಂತ. ಮುಂದಿನದು ಪ್ರಾಣಾಯಾಮ. ಅಂದ್ರೆ ದೇಹದ ಒಳಗೆ ಶುದ್ಧಿ ಮಾಡತಕ್ಕಂತಹ ಕ್ರಿಯೆಯನ್ನ ಪ್ರಾಣಾಯಾಮ ಅಂತ ಕರೀತಾರೆ. ಈ ಪ್ರಾಣಾಯಾಮವನ್ನು ಮಾಡುವುದರ ಮೂಲಕ ಆಂತರ್ಯದಲ್ಲಿ ಗಟ್ಟಿಯಾಗಿರ್ತೀವಿ. ಆಸನಗಳನ್ನು ಮಾಡುವುದರ ಮೂಲಕ ದೈಹಿಕವಾಗಿ ಸದೃಢವಾಗಿರ್ತೀವಿ. ಪ್ರತ್ಯಾಹಾರ ಅಂತ ಮುಂದಿಂದು. ಪ್ರತ್ಯಾಹಾರ ಅಂದ್ರೆ ಆಹಾರ ಅಂದ್ರೆ ಊಟ, ನಮಗೆ ಬೇಕಾದ್ದು ಕ್ರಿಯತೆ ಅಂತ. ನಮ್ಮ ಮನಸ್ಸು ಯಾವಾಗಲೂ ಏನನ್ನು ಬಯಸ್ತಾ ಇರುತ್ತೆ. ಯಾವಾಗ ನಾವು ಅತಿ ಆಸೆಯನ್ನು ಪಡ್ತಾ ಇರ್ತೀವಿ ಆಗ ದುಃಖವೇ ಸಿಗುತ್ತೆ ನಮಗೆ. ಹಾಗೆ ದುಃಖ ಸಿಗದೆ ಸುಖ ಇರಬೇಕಾಗಿದ್ರೆ ಆಹಾರದಿಂದ ವಿಮುಖರಾಗಬೇಕು. ಅದನ್ನೇ ಪ್ರತ್ಯಾಹಾರ ಅಂತ ಕರೀತಕ್ಕಂಥದ್ದು. ಧಾರಣ ಮುಂದಿನ. ಧಾರಣ ಅಂದ್ರೆ ಮನಸ್ಸನ್ನು ಸಿದ್ಧ ಮಾಡತಕ್ಕದ್ದು, ಏಕಾಗ್ರ ಚಿತ್ತವನ್ನು ಉಂಟು ಮಾಡಿಕೊಳ್ಳತಕ್ಕಂಥದ್ದು. ಹಾಗೆ ಮಾಡುವುದರಿಂದ ಧಾರಣದ ಜೊತೆಗೆ ಬರತಕ್ಕಂಥ ಧ್ಯಾನ ಆಗಮನಾಗುತ್ತೆ. ಧಾರಣವನ್ನು ಮಾಡಿ ಧ್ಯಾನವನ್ನು ಆವಾಹನೆ ಮಾಡಿ ಧ್ಯಾನಸ್ಥರಾದರೆ ಅಲ್ಲಿಗೆ ಏನಾಯಿತು? ಯವನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಈ 7 ಸೋಪಾನಗಳನ್ನು ಹತ್ತುತ್ತಾ ಹೋದರೆ ಕೊನೆಯಲ್ಲಿರತಕ್ಕಂಥದ್ದು ಸಮಾಧಿ. ಸಮಾಧಿ ಅಂದರೆ ವ್ಯಾಧಿ ಇಲ್ಲದ್ದು, ರೋಗವಿಲ್ಲದ್ದು, ಸುಸ್ಥಿರವಾಗಿರತಕ್ಕದ್ದು, ಸಂತೋಷವಾಗಿರತಕ್ಕದ್ದು,
ಅದನ್ನೇ ಪತಂಜಲಿ ಹೇಳ್ತಾರೆ, ಯೋಗಾಂಗಾನುಷ್ಠಾನದ ಅಶುದ್ಧಿ ಕ್ಷಯೇ. ಯೋಗವನ್ನು ಅನುಷ್ಠಾನ ಮಾಡುವುದರಿಂದ ನಮ್ಮಲ್ಲಿರತಕ್ಕಂಥ ಕೊಳೆ ಹೋಗುತ್ತೆ, ಅಶುದ್ಧಿ ಕ್ಷಯ. ಅಶುದ್ಧಿ ಅನ್ನೋದು ಕ್ಷಯವಾಗಿ ಹೋಗುತ್ತೆ. ಜ್ಞಾನದೀಪ್ತಿರ ವಿವೇಕ ಖ್ಯಾತೆ, ಜ್ಞಾನೋತ್ಪತ್ತಿಯಾಗಿ ವಿವೇಕಿಗಳಾಗುತ್ತೇವೆ. ಅಂದ್ರೆ ಅವಿದ್ಯೆ ಹೋಗಿ ವಿದ್ಯೆ ನಮ್ಮನ್ನು ಆವರಿಸುತ್ತದೆ. ಹಾಗೆ ಆವರಿಸಿದಾಗ ನಮಗೆ ಒಂದು ದರ್ಶನ ಆಗುತ್ತೆ, ಪರಮಾತ್ಮ ಜೀವಾತ್ಮ ಈ ಭೇದ ಗೊತ್ತಾಗಿ ಆ ಪರಮ ಸತ್ಯವನ್ನು ಅಧ್ಯಯನ ಮಾಡಿದ ಮೇಲೆ ನಾವು ಮುಂದಿನ ಸ್ಥಿತಿ ಏನು ಅನ್ನುವುದನ್ನು ಹೇಳುವಲ್ಲಿ ಪತಂಜಲಿ ಮಹರ್ಷಿಗಳು ತಟಸ್ಥರಾಗ್ತಾರೆ. ಇದು ಅರ್ಥ ಆಯ್ತು. ಆಮೇಲೆ ಏನು, ಈ ಆಮೇಲೆ ಏನು ಅನ್ನುವುದನ್ನು ತುಂಬಿದ್ದು ಮೊದಲೇ ವಿವರಣೆ ಕೊಟ್ಟಿದ್ದಂಥ ಯಾಜ್ಞವಲ್ಕ್ಯ ಮಹರ್ಷಿಗಳು. ಸಂಯೋಗೋ ಯೋಗಯುಕ್ತಾತ್ಮ ಜೀವಾತ್ಮ ಪರಮಾತ್ಮನೋ ಅಂತ. ಅಯ್ಯ, ಯೋಗ ಅಂದ್ರೆ ಏನಯ್ಯ ಅಂದ್ರೆ, ಯೋಗದ ಗುರಿ ಅಂದ್ರೆ ಏನು ಅಂದ್ರೆ ಸಂಯೋಗ. ಸಂಯೋಗ ಆಗಬೇಕು ಅಂದ್ರೆ ಯೋಗ. ಸಂಯೋಗೋ ಯೋಗ ಇತ್ಯುಕ್ತೋ, ಯೋಗವನ್ನ ಸಂಯೋಗ ಅಂತ ಹೇಳಿದ್ದಾರೆ. ಸಂಯೋಗೋ ಯೋಗ ಇತ್ಯುಕ್ತೋ ಏನು, ಜೀವಾತ್ಮ ಪರಮಾತ್ಮನೋ, ಜೀವಾತ್ಮ ಹಾಗೂ ಪರಮಾತ್ಮಗಳ ಸಂಯೋಗವನ್ನ ಯೋಗ ಅಂತ ಕರೀತಾರೆ. ಹೀಗಾಗಿ ಪತಂಜಲಿಗಳಲ್ಲಿ ಮನಸ್ಸನ್ನು ನಿಯಂತ್ರಿಸಿ ಆಂತರ್ಯಕ್ಕೆ ಎಳೆದುಕೊಂಡು ಹೋಗಿ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನತಕ್ಕಂಥ ವ್ಯತ್ಯಾಸವನ್ನು ಅಧ್ಯಯನ ಮಾಡತಕ್ಕಂಥದ್ದಕ್ಕೆ ಸಿದ್ಧತೆ. ಯಾಜ್ಞವಲ್ಕ್ಯರಲ್ಲಿ ಆ ಜೀವಾತ್ಮ ಪರಮಾತ್ಮನ ಜೊತೆಗೆ ಸೇರುತ್ತೆ ಎನ್ನತಕ್ಕಂಥ ಒಂದು ಸಿದ್ಧಿ. ಮೂಲಭೂತವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯೋಗಸ್ಥ ಕುರು ಕರ್ಮಾಣಿ, ಅಯ್ಯ ಅರ್ಜುನ ಸಂಘವನ್ನು ಬಿಟ್ಟು ಬಿಡು, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿಚ, ಫಲಗಳ ಬಗ್ಗೆ ಆಗಲಿ ಮಾಡತಕ್ಕಂಥ ಕರ್ಮಗಳ ಬಗ್ಗೆ ಆಗಲಿ ಸಂಘವನ್ನು ಇಟ್ಟುಕೊಳ್ಳಬೇಡ. ಸಂಗಂ ತ್ಯಕ್ವಾ ಫಲಾನಿಚ ಸಿದ್ಧ್ಯ ಸಿದ್ಧ್ಯೋರ್ ಸಮೋಹುತ್ವ ಸಮತ್ವಂ ಯೋಗ ಮುಚ್ಯತೆ. ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ, ಜಯವಾಗಲಿ ಅಪಜಯವಾಗಲಿ, ಸುಖವಾಗಲಿ ದುಃಖವಾಗಲಿ, ಈ ದ್ವಂದ್ವವನ್ನ ಸಮಾನವಾಗಿ ತೆಗೆದುಕೋ. ಸಮತ್ವಂ ಯೋಗಂ ಉಚ್ಯತೆ. ನೀನು ಸಮತ್ವದಿಂದ ಉಳಿದರೆ, ಸಮತ್ವವನ್ನು ಸಾಧಿಸಿದರೆ ಆಗ ನೀನು ಯೋಗಿ ಆಗ್ತೀಯ. ಅಂದ್ರೆ ಯೋಗ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಸಮತ್ವ. ಆದ್ಮೇಲೆ ಯೋಗ ದರ್ಶನದ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಪುಟಾಣಿ ಕಾಲ ಆಗಲ್ಲ. ಸುಮಾರೊಂದು 7-8 ದಿವಸಗಳು 1-1.5 ಗಂಟೆ ಮಾತನಾಡಬಹುದಾದ ವಿಷಯವನ್ನು ಈ ಪುಟಾಣಿ ಕಾಲದಲ್ಲಿ ಹೇಳಿದ್ದೇನೆ. ಅದನ್ನೇ ಪ್ರತ್ಯೇಕವಾಗಿ ಮಾತಾಡಬೇಕು. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.